ನಮಸ್ಕಾರ ಎಲ್ರಿಗೂ. ನಾನಿವತ್ತು ಚೂಡಿ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಶ್ರಾವಣದ 2ನೇ ರವಿವಾರ. ಇವತ್ತು ಏಕಾದಶಿ ಕೂಡ ಹೌದು, ಪವಿತ್ರವಾದಂಥ ದಿನ. ಏಕಾದಶಿ ಅಂದೇ ರವಿವಾರ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಸೊ ನೋಡಿ ಯಾವ ರೀತಿಯಿಂದ ನಾನು ಅಲಂಕಾರ ಮಾಡಿಕೊಂಡು ಯಾವ ರೀತಿ ಪೂಜೆ ಮಾಡ್ತೇನೆ ಅಂತ. ಹೋದ ಸಲ ವೀಳ್ಯದೆಲೆ ಇಟ್ಕೊಂಡಿದ್ದೆ, ಆದರೆ ಇವತ್ತು ವೀಳ್ಯದೆಲೆ ಇಡೋದಿಲ್ಲ. ಸೊ ಏಕಾದಶಿ, ಹಾಗೆ ಗಂಧ ತೆಗೆದುಕೊಂಡು ಹಚ್ಚೋದಿಲ್ಲ, ಹಾಗೆ ಖಾಲಿ ಅರಿಶಿನ ಕುಂಕುಮ ಅಷ್ಟೇ ಚೂಡಿಗೆ ಹಾಕಿದ್ದೆ. ತುಳಸಿ ಕೂಡ ಕುಂಕುಮ ಅರಿಶಿನ ಎಲ್ಲ ಹಚ್ಕೊಂಡು ಚೂಡಿಯು ಕೂಡ ಅರಿಶಿನ ಕುಂಕುಮ ಹಾಕ್ತಾ ಇದ್ದೇನೆ. ಇವತ್ತು ಏಕಾದಶಿ ಬೇರೆ ಮತ್ತು ರವಿವಾರ ಬೇರೆ, ಎರಡೆರಡು ಪೂಜೆ. ತುಂಬ ಖುಷಿಯಾದ ದಿನ ಅಲ್ಲ? ನನಗಂತೂ ತುಂಬ ಖುಷಿ ಆಯಿತು. ಪೂಜೆಗೆ ಮುನ್ನ ಆಚಮನ ಮಾಡಿಕೊಂಡೆ, ಹಾಗೆ ನೈವೇದ್ಯಕ್ಕೆ ತುಪ್ಪ ಮತ್ತು ಬೆಲ್ಲ ಕೂಡ ಇಟ್ಕೊಂಡೆ. ಗಂಧದ ಕಡ್ಡಿ ಆರತಿ ಕೂಡ ಆಯಿತು. ಆದ ನಂತರ ನೈವೇದ್ಯ ಮಾಡ್ಕೊಳ್ಳೋದು. ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಏಕಾದಶಿ ದಿನವೇ ರವಿವಾರ ಪೂಜೆ ಬಂದಿದ್ದಂತೂ ನನಗೆ ತುಂಬ ಖುಷಿ. ಆದರೆ ಇಲ್ಲಿ ನಾವು ಏನು ವೀಳ್ಯದೆಲೆ ಬಳಸೋ ಹಾಗಿಲ್ಲ, ಅಕ್ಷತೆ ಅನ್ನು ಕೂಡ ಬಳಸೋ ಹಾಗೆ ಇಲ್ಲ. ಅಕ್ಷತೆ ಬದಲು ನಾವು ಹೂವನ್ನು ಇಡೋದು. ಹಾಗಾಗಿ ನಾನು ಹೂವಿನ ಎಸಲನ್ನೇ ಹಾಕ್ಕೊಂಡೆ. ಈಗ ಸೂರ್ಯದೇವನಿಗೆ ನೀರಿನ ಪ್ರೋಕ್ಷಣೆ ಮಾಡಿಕೊಳ್ಳೋಣ. 5 ಸಲ ಈಗ ಸೆರಗಿನಿಂದ ಈ ಚೂಡಿಯನ್ನು ಹಿಡಿದು, ಹೋದ ಸಲ ನಾನು ಎಲೆ ಅಡಿಕೆ ಜೊತೆಗೆ ಹಿಡ್ಕೊಂಡಿದ್ದೆ, ಆದರೆ ಈಗ ಏಕಾದಶಿ ಹಾಗಾಗಿ ಎಲೆ ಅಡಿಕೆ ಇಲ್ಲ. ಒಂದು ಚೂಡಿನ ದೇವರಿಗೆ ಇಟ್ಟು, ಒಂದು ಚೂಡಿನ ನಾನು ಮುಡ್ಕೊಂಡು ಈಗ ದೇವರಿಗೆ ಅಕ್ಷತೆ ಹಾಕೋದು. ಅಕ್ಷತೆ ಬದಲಿಗೆ ಹೂವಿನ ಎಸಲನ್ನು ಹಾಕೋದು. ನೋಡಿ, ಹೋದ ಸಲ ಅಕ್ಷತೆ ಹಾಕಿದ್ದೆ ಅಲ್ವಾ. ಏಕಾದಶಿ ಆಗೋದ್ರಿಂದ ಅಕ್ಷತೆ ಮತ್ತು ಗಂಧ ತೆಗೆಯೋ ಹಾಗಿಲ್ಲ, ಅಕ್ಷತೆಯನ್ನು ಉಪಯೋಗಿಸೋ ಹಾಗಿಲ್ಲ, ಎಲೆ ಅಡಿಕೆಯನ್ನು ಉಪಯೋಗಿಸೋ ಹಾಗೆ ಇಲ್ಲ. ಹಾಗಾಗಿ ಅಕ್ಷತೆನೇ ಸೂರ್ಯದೇವನಿಗೆ, ತುಳಸಿಗೆಲ್ಲ. ಏಕಾದಶಿ ನಮ್ಮ ಅನ್ನಗಂಗಿಲ್ಲ ಏಕಾದಶಿ. ಅವಳು ಊಟ ಮಾಡ್ತಾಳೆ. ಅವಳಿಗೆ ಅನ್ನ ಮಾಡಿದೆ, ಮತ್ತು ಅವಳಿಗೆ ರಸಂ ಮಾಡ್ತೇನೆ, ಸೌತೆಕಾಯಿ ಗೊಜ್ಜು ಮಾಡ್ತೇನೆ, ಅವಳಿಗೆ ಇಷ್ಟ. ಇಲ್ಲಿ ದೇವಸ್ಥಾನದಂಥ ಕಾಯಿ ಹೊಡೆದಿತ್ತು, ತುಂಬ ಕಾಯಿ ಇತ್ತು. ಅದನ್ನ ಕಾಯಿ ತುರ್ಕೊಂಡು ಒಂದು ಸ್ವೀಟ್ ಮಾಡೋಣ ಅಂತ ಸ್ವೀಟ್ ಮಾಡ್ತಾ ಇದ್ದೇನೆ. ಕಾಯಿ ಮಿಠಾಯಿ ಅದನ್ನು ಮಾಡ್ತಾ ಇದ್ದೇನೆ. ಏಕಾದಶಿಗೆ ಮಾಡಿದ್ರೆ ನಾವು ಕೂಡ ತಿನ್ಬೋದಲ್ಲ ಅಂತ. ಧಾನ್ಯಗಳನ್ನೆಲ್ಲ ಬಳಸ್ತಾ ಇಲ್ಲ ಅದಕ್ಕೆ, ಹಾಗಾಗಿ. ಫ್ರೆಂಡ್ಸ್, ರಸಂ ಆಯಿತು, ಒಗ್ಗರಣೆ ಕೊಟ್ಬಿಟ್ರೆ ಇದಕ್ಕೆ ಸೌತೆಕಾಯಿ ಗೊಜ್ಜು ರೆಡಿ ಆಗ್ತಾ ಇದೆ. ಮಸಾಲೆ ಮಾಡ್ಕೊಂಡ್ರಾಯಿತು. ಇದು ಮೆಣಸು, ಹಸಿ ಮೆಣಸು ಹುರಿದಿಟ್ಟಿದ್ದೇನೆ ಮಸಾಲೆಗೆ. ಈ ಕಡೆ ಇಲ್ಲಿ ನೋಡಿ, ಕಾಯಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ರೆಡಿ ಆಗ್ತಾ ಇದೆ. ಏಕಾದಶಿ ಸ್ಪೆಷಲ್ ಕಾಯಿ ಮಿಠಾಯಿ. ಕಾಯಿ ಮಿಠಾಯಿ ಮಾಡೋದು ತುಂಬ ಈಸಿ. ನನಗೂ ಮೊದಲು ಕಷ್ಟ ಅನಿಸ್ತಿತ್ತು, ಈಗ ಮಾಡ್ತಾ ನನಗೆ ತುಂಬ ಈಸಿ ಆಗಿಬಿಟ್ಟಿದೆ ನೋಡಿ. ಎಲ್ಲ ಕೆಲಸ ಮುಗೀತು. ಬೆಳಿಗ್ಗೆನೇ 10:30 ಒಳಗೆ ನಾನು ಚೂಡಿ ಪೂಜೆ ಮುಗಿಸಿದೆ. ಬಟ್ ಚೂಡಿ ಕೊಡಲಿಕ್ಕೆ ನಮ್ಮ ಹಳೆ ಮನೆಗೆಲ್ಲ ಹೋಗಲಿಲ್ಲ, ಯಾಕಂದರೆ ಅವ್ರದ್ದು ಇನ್ನೂ ಪೂಜೆ ಆಗಿರಲಿಲ್ಲ. ಅವ್ರು ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ನಾನು ಹೋದರೂ ಕೂಡ ನಾನು ಕೊಡೋದು ಅವರಿಂದ ತೊಗೊಳ್ಳಿಕ್ಕಾಗೋದಿಲ್ಲ ಅಲ್ಲ. ಹಾಗಾಗಿ ನಾನು ಈಗ ಎಲ್ಲ ಕೆಲಸ ಮುಗೀತು. ಈಗ ಅಲ್ಲಿ ಹೋಗಿ ಚೂಡಿ ಕೊಟ್ಟು ಬರ್ತೇನೆ ನಮ್ಮ ಅಕ್ಕಂದರಿಗೆಲ್ಲ, ಅಕ್ಕ ತಂಗಿಯಂದರಿಗೆಲ್ಲ. ಫ್ರೆಂಡ್ಸ್, ಟೈಮ್ ಈಗ 6:45. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಏಕಾದಶಿ ಅಲ್ವಾ ಇವತ್ತು, ಹಾಗಾಗಿ ಮಠಕ್ಕೆ ಹೋಗಿ ಬಂದ್ವಿ. ಗೋಪಿನಾಥ ಮಠಕ್ಕೆ ಹೋಗಿ ಬಂದಾಯಿತು. ಅನ್ನಾಗ ದೊಡ್ಡಪ್ಪನ ಮನೆಗೆ ಹೋಗಿದ್ದಾಳೆ. ಬಂದು ಈಗ ಓದ್ಕೊಳ್ಳಿಕ್ಕೆ ಕೂತ್ಕೊಳ್ತಾಳೆ. ಮತ್ತು ನಾನೀಗ ಭಜನೆ ಮಾಡ್ತೇನೆ. ಈಗ ಭಜನೆ ಮಾಡಿರಲಿಲ್ಲ, ಸೊ ಈಗ ಭಜನೆ ಮಾಡ್ತೇನೆ. ಆಮೇಲೆ ಸಿಗ್ತೇನೆ. ಹಾಯ್ ಫ್ರೆಂಡ್ಸ್, ಟೈಮ್ ಈಗ 8:30. ನಮ್ಮ ಅನ್ನಗಂಗೆ ಊಟಕ್ಕೆ ಕೊಟ್ಟೆ. ಅವಳಿಗೆ ಬೆಳಿಗ್ಗೆ ಮಾಡಿದ ಅಡುಗೆನೇ ಇತ್ತು. ಅನ್ನ ಇತ್ತು, ಮತ್ತು ರಸಮ್ ಇತ್ತು, ಸೌತೆಕಾಯಿ ಗೊಜ್ಜು ಅವಳಿಗೆ ಹಾಕ್ಕೊಟ್ಟೆ. ಈಗ ಜ್ಯೂಸ್ ಮಾಡಿಕೊಂಡೆ, ಚಿಕ್ಕು ಜ್ಯೂಸ್ ಸ್ವಲ್ಪನೇ ಮಾಡಿಕೊಂಡೆ, ಯಾಕಂದರೆ ನನಗೆ ಬೇಡ ಅಂತ. ನಾನು ಕುಡಿಯೋದಿಲ್ಲ, ನಮ್ಮ ಅತ್ತೆಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೇ ನಾನು ಹಾಲಷ್ಟೇ ಕುಡ್ಕೊಂಡು ಇರ್ತೇನೆ. ಸೊ ನಮ್ಮ ಹಸ್ಬೆಂಡ್ಗೆ ಮತ್ತು ಅತ್ತೆಗೆ ಚಿಕ್ಕು ಜ್ಯೂಸ್ ಮಾಡಿ ಆಯಿತು. ಈಗ ನಮ್ಮ ಅತ್ತೆಗೆ ತಿಂಡಿ ಕೊಡೋಣ. ಶಾವಿಗೆ ಇದೆ, ಶಾವಿಗೆ ಬಿಸಿ ಮಾಡಿ ನಮ್ಮ ಅತ್ತೆಗೆ ಕೊಡ್ತೇನೆ. ಅವರು ತಿಂದು ಏಕಾದಶಿ ಮಾಡ್ತಾರೆ. ವಯಸ್ಸಾಗಿದೆ ಅಲ್ಲ, ಸೊ ಅವ್ರ ಹತ್ರ ಆಗೋದಿಲ್ಲ ನಮ್ಮ ಥರ ಮಾಡಲಿಕ್ಕೆ. ಸೊ ಹಾಗಾಗಿ ಅವರಿಗೆ ಶಾವಿಗೆ ಕೊಡ್ತೇನೆ. ಮನೆಯಾಗ ಊಟ ಮಾಡಿದ್ಲು. ನಾನು ನನ್ನ ಹಸ್ಬೆಂಡು ಫುಲ್ ಫಾಸ್ಟಿಂಗ್. ಶಾವಿಗೆ ಉಪ್ಪಿಟ್ಟು ಹೆಚ್ಚಿಗೆ ಮಾಡಿದಿತ್ತು. ನಾನು ಅದು ಬೇಡ, ದೋಸೆ ಮಾಡಿಕೊಡ್ತೀನಿ ಅಂದೆ ನಮ್ಮ ಅತ್ತೆಗೆ. ಅವರು ಬೇಡನೇ ಬೇಡ, ಮತ್ತು ದೋಸೆ ಮಾಡೋದೆಲ್ಲ ಬೇಡ, ಇದನ್ನೇ ಬಿಸಿ ಮಾಡಿಕೊಡು ಅಂತ ಹೇಳಿದರು. ಹಾಗಾಗಿ ಅವರಿಗೆ ಶಾವಿಗೆ ಉಪ್ಪಿಟ್ಟನ್ನೇ ಬಿಸಿ ಮಾಡಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳ್ಕೊಂಡಾಯ್ತು ನೋಡಿ. ಇವತ್ತು ಇಷ್ಟೇ ಪಾತ್ರೆ ಸ್ವಲ್ಪ, ಯಾಕಂದರೆ ಇವತ್ತು ಏಕಾದಶಿ ಎಲ್ಲ ಅಡುಗೆ ಹೆಚ್ಚಿಗೆ ಮಾಡಿಲ್ಲ. ಅನ್ನಗಂಗೆ ಒಬ್ಬಳಿಗೆ ಅಡುಗೆ ಮಾಡಿದ್ದು, ಅದು ಸ್ವಲ್ಪ ಮಾಡಿದೆ.
ವೆರೈಟೀಸ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಹಾಲಿನ ಪಾತ್ರೆ ಮತ್ತು ಜ್ಯೂಸ್ ಕುಡಿದು ಲೋಟ ಪ್ಲೇಟು ಇಷ್ಟೇ. ಹಾಗಾಗಿ ಇವತ್ತು ಬೇಗ ಆಯಿತು. ದಿನ ನನಗೆ 10 ಗಂಟೆ ಆಗಿತ್ತು ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಲಿಕ್ಕೆ. ಈಗ ಟೈಮ್ 9:30 ಒಳಗೆ ಪಾತ್ರೆಗಳನ್ನೆಲ್ಲ ತೊಳೆದಾಯಿತು. ಈಗ ಕಿಚನ್ ಕಟ್ಟೆ ನಾವು ಒರೆಸ್ಕೊಂಡು ಬಿಟ್ಟರೆ ಆಯಿತು, ಇವತ್ತಿನ ಕೆಲಸ ಮುಗೀತು. ಈಗ ಬೇಗ ಕಿಚನ್ ಕಟ್ಟೆ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋಣ. ಇವತ್ತು ಬೇಗ ಕೆಲಸ ಮುಗೀತು. ನನಗಂತೂ ಖುಷಿ ಆಯಿತು, ಯಾಕಂದರೆ 10 ಗಂಟೆ 10:30 ತನಕ ಇಲ್ಲೇ ಕಿಚನಲ್ಲಿ ಇರಬೇಕಿತ್ತು. ಇವತ್ತು 9:30 ಒಳಗೆ ಎಲ್ಲ ಕೆಲಸ ಮುಗೀತು. ಇನ್ನು ನಾಳೆ ಸಿಗೋಣ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನಾನು. ನೆಕ್ಸ್ಟ್ ಡೇ ಸಿಗೋಣ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವಾಕಿಂಗ್ ಹೋಗಿ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಬಂದು ಈಗ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೇನೆ. ಸ್ನಾನ ಮಾಡೋಕ್ಕಿಂತ ಮೊದಲೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹೋಗಿದೆ. ಈಗ ಒಂದೊಂದು ಪ್ರಿಪೇರ್ ಮಾಡ್ಕೊತಾ ಇದ್ದೇನೆ. ವೆಜ್ಜಸ್ ಕೂಡ ಇಲ್ಲಿ ಫ್ಲವರ್, ಬೀನ್ಸ್ ಮತ್ತು ಕ್ಯಾರೆಟ್ ಅದನ್ನ ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೊಳ್ತಾ ಇದ್ದೇನೆ. ಈಗ ರೆಡಿ ಮಾಡ್ಕೊಳ್ಳೋಣ ವೆಜ್ ಬಿರಿಯಾನಿ. ಸೂಪರ್ ಆಗಿರುತ್ತೆ. ಮಸಾಲೆ ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್, ನಾನು ವೆಜ್ ಬಿರಿಯಾನಿ ಮಾಡಿದ್ದೇ ಇಲ್ಲ. ಇದು ಸೆಕೆಂಡ್ ಟೈಮ್. ನನಗೆ ಬಿರಿಯಾನಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ನಾನು ಟ್ರೈ ಮಾಡಲಿಲ್ಲ. ಅದು ಚಿತ್ರಾನ್ನ, ಫ್ರೈಡ್ ರೈಸ್, ಪಲಾವ್ ಇಷ್ಟು ಮಾಡ್ಕೊಳ್ತಿದ್ದೆ. ಆದರೆ ಈಗ ಒಂದು ಸಲ ನಾನು ವೆಜ್ ಬಿರಿಯಾನಿ ಮಾಡಿದ್ದೆಲ್ಲ ತುಂಬ ಸಖತ್ ಟೇಸ್ಟಿಯಾಗಿತ್ತು. ನಮ್ಮ ಮನೇಲಿ ಎಲ್ರಿಗೂ ಖುಷಿಯಾಯಿತು ತಿಂದು. ಇವತ್ತು ಕೂಡ ನಾನು ಮಾಡ್ತಾಯಿದ್ದೇನೆ. ಅಂದರೆ ಇವತ್ತು ದ್ವಾದಶಿ ಅಂತ. ಸೊ ಹಾಗಾಗಿ ಈ ಬಿರಿಯಾನಿ ಮಾಡಿದ್ರೆ ಮತ್ತೊಮ್ಮೆ ಮಾಡಿ ತಿನ್ನಬೇಕು ಅನ್ನಿಸ್ತಾ ಇದೆ. ಅಷ್ಟು ಟೇಸ್ಟಿಯಾಗಿತ್ತಂತೆ ಅಂತ ನಮ್ಮ ಅನಗ ಕೂಡ ಹೇಳ್ತಾ ಇದ್ಲು. ಸೊ ಎಲ್ಲ ಮಸಾಲೆ ನಾನು ಎಲ್ಲ ಹಾಕಿ ಈಗ ನೋಡಿ ಅನ್ನ ಸೇರಿಸಿ ಪುದೀನ ಸೊಪ್ಪು ಎಲ್ಲ ಹಾಕಿ ಮುಚ್ಚಿಟ್ಬಿಟ್ಟೆ. ಫ್ರೆಂಡ್ಸ್, ಬಿರಿಯಾನಿ ಆಯಿತು. ಇದು ಮಿಕ್ಸ್ ಮಾಡಿಲ್ಲ. ಒಂದು 5 ನಿಮಿಷ ಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಹಂಗಾಗಿ ಅನ್ನದ ಮೇಲೆ ಎಲ್ಲ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಟ್ಟಿದ್ದೀನಿ. ಈಗ ಅನಗಂಗೆ ಜಡೆ ಹಾಕ್ಕೊಂಡು ಬರ್ತೇನೆ. ಅನಗಂಗೆ ಜಡೆ ಹಾಕ್ಕೊಂಡು ಬರೋ ತನಕ ಇದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಎಲ್ಲ ಮಸಾಲೆ ಎಲ್ಲ ಅನ್ನಕ್ಕೆ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟ್ ಟೈಮ್ ಮಾಡಿದಾಗ ನಾನು ಚಿಕ್ಕ ಅಕ್ಕಿನ ಯೂಸ್ ಮಾಡಿದ್ದೆ. ಆದರೆ ಈಗ ನೋಡಿ ಬಾಸುಮತಿ ಅಕ್ಕಿನ ಯೂಸ್ ಮಾಡಿದ್ದೆ. ಫ್ರೆಂಡ್ಸ್, ಬಿಸಿ ವೆಜ್ ಬಿರಿಯಾನಿ ಬನ್ನಿ ತಿನ್ನೋಣ. ಬೆಳಗ್ಗೆಯಿಂದ ಮಳೆ ವಾತಾವರಣ ಇತ್ತು. ಸೊ ಬಟ್ಟೆ ಹೊರಗಡೆ ಹಾಕ್ಲೋ ಬೇಡೋ ಅಂತ ವಿಚಾರ ಮಾಡ್ತಾ ಇದ್ದೆ. ಕೊನೆಗೆ ಬಿಸಿಲು ಬಂತು, ಬಟ್ಟೆ ಎಲ್ಲ ಹಾಕಿದೆ. ಚೆನ್ನಾಗಿ ಒಣಗತ್ತೆ ಬಟ್ಟೆಗಳೆಲ್ಲ. ಬೆಳಗ್ಗೆಯಿಂದ ಮಳೆ ಇತ್ತು, ಈಗ ಕಡಿಮೆ ಆಗಿದೆ, ಬಿಸಿಲಿದೆ ಈಗ. ಸೊ ಬಟ್ಟೆಗಳೆಲ್ಲ ಚೆನ್ನಾಗಿ ಒಣಗತ್ತೆ. ಟೈಮ್ ಈಗ 11 ಗಂಟೆ. ನಾನು ಅಡುಗೆ ಮಾಡಲಿಕ್ಕೆ ಬಂದೆ. ಅಡುಗೆಗೆ ಇವತ್ತು ಏನಿಲ್ಲ, ಸಿಂಪಲ್ಲಾಗಿ ಮೂಲಂಗಿ ಸಾರು, ಆಮೇಲೆ ಇದು ಹಲಸಿನಕಾಯಿ ಫ್ರೈ ಇಷ್ಟೇ. ಇವತ್ತು ವೈಟ್ ರೈಸೇ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಿಗ್ಗೆ ಮಾಡಿದ ಬಿರಿಯಾನಿ ಸ್ವಲ್ಪ ಇದೆ. ಹಾಗಾಗಿ ಮತ್ತೆ ಕುಚ್ಚಲಕ್ಕಿ ಅನ್ನ ಮಾಡೋದು ಹೆಚ್ಚಾಗ್ತದಲ್ಲ, ಹಾಗಾಗಿ ಸ್ವಲ್ಪನೇ ಅನ್ನ ಮಾಡ್ಕೊಳ್ಳೋಣ ಅಂತ ಸ್ವಲ್ಪನೇ ಅನ್ನಕ್ಕೆ ಇಟ್ಕೊಂಡೆ. ತೊಗರಿಬೇಳೆ, ಮೂಲಂಗಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಬೇಗ ಆಗತ್ತೆ ಮೂಲಂಗಿ ಸಾರು, ಬೇಗ ಆಗುತ್ತೆ. ಹಾಗೆ ಅನ್ನಕ್ಕೆ ಕೂಡ ಇಟ್ಕೊಂಡೆ. ಅನ್ನಕ್ಕೆ ನಾನು ಈ ಕಡೆ ಇಟ್ಕೊಂಡೆ. ಸೊ ಹಾಗಾಗಿ ಅಂದರೆ ಅದು ಲೋ ಫ್ಲೇಮಲ್ಲ, ಅದು ಹೈ ಫ್ಲೇಮ್ ಸ್ಟೋವ್. ಇವತ್ತು ಮೂಲಂಗಿ ಸಾರು ನಮ್ಮ ಮನೇಲಿ. ಮೂಲಂಗಿ ಸಾರು ಮತ್ತೆ ಬೇರೆ ಹಲಸಿನಕಾಯಿ ಫ್ರೈ ಚೆನ್ನಾಗಿರುತ್ತೆ. ಮಾತ್ರ ಸೂಪರ್ ಆಗಿರ್ತದೆ. ಮೂಲಂಗಿನೂ ತಂದು ತುಂಬ ದಿನ ಆಗಿತ್ತು, ಫ್ರಿಜ್ಜಲ್ಲಿ ಹಾಗೆ ಇತ್ತು. ಸೊ ಹಾಗಾಗಿ ಇವತ್ತೇ ಮಾಡೋಣ ಅಂತ ಮತ್ತೆ ಬೇರೆ ಹಲಸಿನಕಾಯಿ ಫ್ರೈ ಮಾಡೋದು ಇವತ್ತು ಊಟಕ್ಕೆ. ಸಿಂಪಲ್ಲಾಗಿ ಆಯಿತು ಅಷ್ಟೇ. ವೈಟ್ ರೈಸ್, ಬೆಳಿಗ್ಗೆ ಮಾಡಿದ ಬಿರಿಯಾನಿನೂ ಇದೆ, ಆಯಿತು ಇಷ್ಟೇ. ಬಟ್ಟೆ ಎಲ್ಲ ಆಯಿತು. ಈಗ ನೆಲ ಒರೆಸ್ಲಿಕ್ಕೆ ಒಬ್ಬರು ಬರ್ತಾರೆ. ಮತ್ತೇನೂ ಕೆಲಸ ಇಲ್ಲ. ಈಗ ಮುಗೀತು. ಅಡುಗೆ ಒಂದು ಆಗಿಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ. ಆಮೇಲೆ ಫ್ರೀ. ಮಸಾಲೆ ಮಾಡ್ಕೊಳ್ಳುವಾಗ ಕರೆಂಟ್ ಹೋಗಿತ್ತು. ಕರೆಂಟ್ ಬಂತು, ಹಾಗಾಗಿ ಪಟಾಪಟ್ ಮಸಾಲೆ ಕೂಡ ರುಬ್ಕೊಳ್ತಾ ಇದ್ದೇನೆ. ನಮ್ಮ ಅನಗ ಬಂದು ಅವಳಿಗೆ ಬಿರಿಯಾನಿ ಬಿಸಿ ಮಾಡ್ಕೊಡ್ತಾ ಇದ್ದೇನೆ. ಬೆಳಿಗ್ಗೆ ಮಾಡಿದೆ ಬಿರಿಯಾನಿ. ಹಾಯ್, ನಾನು ಮಧ್ಯಾಹ್ನದ ಅಡುಗೆ ಮಾಡಿಟ್ಟು ಕುಮಟಾ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು, ಬೇಗ ಬರಬೇಕಂತಲೇ ಹೋಗಿದ್ದೆ. 1:30 ಒಳಗೆ ನನ್ನ ಕೆಲಸ ಮುಗೀತು. ಮನೆಗೆ ಬರಬೇಕು ಅನ್ನುವಷ್ಟರಲ್ಲಿ ನಮ್ಮ ಅತ್ತಿಗೆ ಕಾಲ್ ಬಂತು.
ಅವ್ರಿಗೆ ಗೊತ್ತಿಲ್ಲ ನಾನು ಕುಮಟಾ ಹೋಗಿದ್ದು. ಹಾಗೆ ಅವ್ರು ಯಾವಾಗಲಾದರೂ ಕಾಲ್ ಮಾಡ್ತಾ ಇರ್ತಾರೆ ನಮ್ಮ ಅತ್ತೆ ಜೊತೆ ಮಾತಾಡಲಿಕ್ಕೆ. ಸೊ ಹಾಗಾಗಿ ಅವ್ರು ಕಾಲ್ ಬಂದಾಗ ನಾ ಅಂದೆ ಮನೇಲಿಲ್ಲ, ಕುಮಟಾದಲ್ಲಿದ್ದೆ ಅಂತ ಅಂದೆ. ಸೊ ಅವ್ರು ಕೇಳಲೇ ಇಲ್ಲ, ನಾವು ಊಟಕ್ಕೆ ಬಂದುಬಿಡು ಅಂತ ಹೇಳಿದ್ರು. ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಮನೆಗೆ ಹೋಗ್ತೀನಿ ಅಂದರೂ ಬಿಡಲೇ ಇಲ್ಲ. ಇಲ್ಲೇ ಬಂದು ಊಟ ಮಾಡು ಅಂತ ಹೇಳಿದ್ರು. ಸೊ ಮತ್ತೆ ಅವ್ರಿಗೆ ಬೇಜಾರು ಬಂತಲ್ಲ, ಹಾಗಾಗಿ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದೆ. ಚೆನ್ನಾಗಿ ಊಟಕ್ಕೆಲ್ಲ ಮಾಡಿದ್ರು, ಚೆನ್ನಾಗಿ ಊಟ ಮಾಡ್ಕೊಂಡು ಬಂದೆ. ಹಾಗಾಗಿ ನಾನು ನನ್ನ ಪಾಲಿನ ಅನ್ನ ಹಾಗೆ ಉಳಿತು. ಸೊ ಅದನ್ನ ವೇಸ್ಟ್ ಮಾಡಬಾರ್ದಲ್ಲ. ಸೊ ಹಾಗಾಗಿ ಇವತ್ತು ನೈಟ್ ನಮ್ಮ ಹಸ್ಬೆಂಡಿಗೆ ಊಟನೇ ಮಾಡು ಅಂತ ಹೇಳ್ತೇನೆ ನಾನು. ಅವರು ನೈಟ್ ಊಟ ಮಾಡ್ತಿರ್ಲಿಲ್ಲಲ್ಲ, ಏನು ಚಪಾತಿ ರೊಟ್ಟಿ ತಿಂತಿದ್ರು. ಆದರೆ ಅಪರೂಪಕ್ಕೆ ಊಟ ಮಾಡಿದ್ರೆ ಏನೂ ಆಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ನಾನು ಅನ್ನನೇ ಊಟ ಮಾಡು ಅಂತ ಹೇಳಿದೆ. ನಾನು ಊಟ ಮಾಡ್ಬೋದು, ನಾನು ರಾತ್ರಿ ಊಟ ಮಾಡೋದಿಲ್ಲ, ನಾವಿಬ್ಬರೂ ರಾತ್ರಿ ಊಟ ಮಾಡೋದಿಲ್ಲ. ಆದರೆ ಅವರಿಗೆ ನಾನು ಅನ್ನ ಊಟ ಮಾಡು ಅಂತ ಹೇಳ್ತೇನೆ. ಮತ್ತು ನನಗೆ ಗೋಧಿ ಹಿಟ್ಟಿನ ದೋಸೆ, ಅದು ಮೂಲಂಗಿ ಸಾರು ಇತ್ತಲ್ಲ, ನಮ್ಮ ಮನೇಲಿ ಇವತ್ತು ಮೂಲಂಗಿ ಸಾರು ಜೊತೆಗೆ ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನ್. ಅದು ನನಗೆ ಇಷ್ಟ ಆಗ್ತದೆ. ಹಾಗಾಗಿ ನಾನು ದೋಸೆ ಮಾಡ್ಕೋತೇನೆ. ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು. ಶುಭರಾತ್ರಿ.